ತುಂಬಾ ಜನ ಡಿಎಂ ಗಳಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಆಗ್ತಿದೆ, ರಿವ್ಯೂ ಮಾಡಿ ಬ್ರೋ ಗಾಡಿನ, ಮೈಲೇಜ್ ಎಷ್ಟು ಕೊಡ್ತಿದೆ, ಇಶ್ಯೂಸ್ ಏನು ಬರ್ತಿಲ್ವಾ ನಿಮ್ಗೆ ಅಂತೆಲ್ಲ. ಸೊ fasten your seat belts. ಆಕ್ಚುಲಿ TVS has done a really good job. ಒಂದ್ ಕಡೆ ಮಾರ್ಕೆಟ್ ಅಲ್ಲಿ ದೇವರ್ ಬಿಗ್ ಬೈಕ್ಸ್, ಹಿಮಾಲಯನ್ 450 ಆಗಿರ್ಬೋದು, BMW 450 GS, KTM 390. ಇನ್ನೊಂದ್ ಕಡೆ ಸ್ಮಾಲ್ ಬೈಕ್ಸ್ ಫಾರ್ ರ್ಯಾಲಿ ಅಂತ ನೋಡೋದಾದ್ರೆ KLX 230, Xpulse 210, 200 ಅದರಲ್ಲಿ ರ್ಯಾಲಿ ಎಡಿಷನ್. ಸೊ ಯು ಮೈಟ್ ಆಸ್ಕ್, ಏನ್ ಗುರು ವಿ ಸ್ಟಾರ್ಮ್ 250 ಇರ್ಲಿಲ್ವಾ ಅಂತ. 2017 ಅಲ್ಲಿ ಏನ್ ಫೀಚರ್ಸ್ ಇತ್ತು ಇವಾಗ್ಲೂ ಅದೇ ಫೀಚರ್ಸ್. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ವೆನ್ ಇಟ್ ಕಮ್ಸ್ ಟು SD ಅಡ್ವೆಂಚರ್, ಅದು ಕೂಡ ನಾನು ರೋಡ್ ಗಳಿಗಿಂತ ಜಾಸ್ತಿ ಸರ್ವಿಸ್ ಸ್ಟೇಷನ್ಸ್ ಅಲ್ಲೇ ನೋಡಿದೀನಿ. ಇದೆಲ್ಲಾ ಪೇನ್ ಪಾಯಿಂಟ್ಸ್ ನ ಅಡ್ರೆಸ್ ಮಾಡಿ TVS ಅವರು ಬಿಟ್ಟಿದೆ RTX 300. ಬಿಗ್ ಬೈಕ್ ಲುಕ್ ಇದೆ, ಓಕೆನಾ? ಫೀಚರ್ಸ್ ಸಕ್ಕತ್ತಾಗಿದೆ, ಓಕೆನಾ? ಅಂಡ್ ಮೋರ್ ಓವರ್ ಸಸ್ಪೆನ್ಷನ್ ಒಂದು ಬೆಣ್ಣೆ ತರ ಸ್ಮೂತ್ ಆಗಿ ಅಂಡ್ ಓಕೆನಾ? ಮೇನ್ಲಿ ಹಾರನ್. ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ರೈಡರ್ ಸೀಟ್ ಅಲ್ಲಿ ಇವನ್ ಪಿಲಿಯನ್ ಸೀಟ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ಇಲ್ಲಿವರೆಗೂ ಆಲ್ಮೋಸ್ಟ್ 4300 ಕಿಲೋಮೀಟರ್ಸ್ ವರೆಗೂ ಓಡಿಸಿದೀನಿ. ಸಿಟಿನಲ್ಲಿ ಸಮ್ವೇರ್ ಅರೌಂಡ್ 27 to 28 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡ್ತಿದೆ. ವೆನ್ ಇಟ್ ಕಮ್ಸ್ ಟು ಹೈವೇ 32-33 ವರ್ಗೂ ಆರಾಮ್ಸೆ ಕೊಡುತ್ತೆ. ದ ಥಿಂಗ್ ಇಸ್, ಬ್ಯಾಂಗ್ಳೂರಲ್ಲಿ ಬಂಪರ್ ಟ್ರಾಫಿಕ್ ಇರೋದ್ರಿಂದ ಇಟ್ಸ್ ಗಿವಿಂಗ್ ಲೈಕ್ ದಿಸ್. ಬಟ್ ಟೈರ್ 2 ಸಿಟಿಗೆ ಹೋಗೋದಾದ್ರೆ ಇರುವಂತ ಕಂಡೀಷನ್ಸ್ಗೆ ಆರಾಮ್ಸೆ 30+ ಕೊಡುತ್ತೆ. ವೈ? ಬಿಕಾಸ್ ಐ ಹ್ಯಾವ್ ಸೀನ್ ಪೀಪಲ್ ವಿತ್ ಆವರೇಜ್ ಆಫ್ 45 ಕಿಲೋಮೀಟರ್ಸ್ ಪರ್ ಲೀಟರ್. ಇದರಲ್ಲಿ ಸರ್ಪ್ರೈಸಿಂಗ್ ಅನ್ಸಿದ್ದು ಕ್ರೂಸ್ ಕಂಟ್ರೋಲ್. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಲೈಕ್ ನೀವು ಕೈ ಬಿಟ್ಕೊಂಡು ಆರಾಮ್ಸೆ ಮಲ್ಕೊಂಡು ಹೋಗ್ಬಿಡ್ಬೋದು. ಕೈ ಬಿಡ್ತೀಯಾ? 4 ರೈಡಿಂಗ್ ಮೋಡ್ಸ್ ಇದೆ: ಅರ್ಬನ್, ಟೂರರ್, ರ್ಯಾಲಿ, ರೇನ್. अबे जल्दी बोल, कल सुबह पनवेल निकलना है. I am totally impressed with this bike actually. ಸಮಾಧಾನ ಮಾಡ್ಕೊ ಮಗ. ಆಗಿದ್ರೆ ನೆಗೆಟಿವ್ ಇಲ್ವಾ ಗುರು ಈ ಗಾಡಿನಲ್ಲಿ ಅಂತ ಹೇಳೋದಾದ್ರೆ, ಇದೆ ಆಕ್ಚುಲಿ 6000 RPM ಮೇಲೆ ಶೇಕ್ ಆಗುತ್ತೆ. ಕೆಲವ್ರಿಗೆ ಕೂಲೆಂಟ್ ಇಶ್ಯೂ ಕೂಡ ಆಗ್ತಿದೆ. ನಿಮ್ಗೆ ಯಾವುದೇ ತರ ಇಶ್ಯೂ ಬಂದಿಲ್ಲ ಇಲ್ಲಿವರೆಗೂ. ಸೊ ಅದರ್ ದೆನ್ ದಿಸ್, ಬೈಕ್ ಮಾತ್ರ ಕ್ರೇಜಿ ಇದೆ. ಯು ಮಸ್ಟ್ ಬೈ ಇಟ್. ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ RTX 300. ಇಷ್ಟೆಲ್ಲ ಕಷ್ಟಪಟ್ಟು ತಗೊಂಡ್ಮೇಲೆ ಪೆಟ್ರೋಲ್ ಜಗಕ್ಕೆ ಕಬ್ನಲ್ಲಿ ಹಾಕುವಂತಾರ